ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ಸಿಗೆ ಉರುಳಾದೀತ. ಯಾಕಂದರೆ ಭಾಳಷ್ಟು ಜನ ತಮ್ಮ ಅಸಮಾಧಾನ ತೊಳ್ಕೊಂಡಿದ್ದಾರೆ. ಭಾಳ ಜನ ರಾಜೀನಾಮೆ ಕೊಡಲಿಕ್ಕೆ ಮುಂದೆ ಹೊಂಟಿದ್ದಾರೆ. ನಮಗೆ ಆಗಲಿಲ್ಲ ಈ ಸಲ ಅಂತೇಳಿ ಎದ್ದು ನಿಲ್ತಾ ಇದ್ದಾರೆ. ಅಲ್ಲಲ್ಲೇ ಸ್ಫೋಟ ಆಗ್ತಾ ಇದೆ. ಸ್ಫೋಟ್ ಇದು 2028ರಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಯ್ತೇನೋ ಅನ್ನೋ ಪ್ರಶ್ನೆಗಳಿಗೆ ಹುಡುಗಿಬಿಟ್ಟಿದ್ದಾವೆ ಈಗಾಗಲೇ. ಯಾಕಂದರೆ ಸ್ವತಃ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ. ಗಾಯತ್ರಿ ಅನ್ನುವಂಥವ್ರಿಗೆ ವಿಶೇಷವಾಗಿ ಅವ್ರಿಗೆ ಸಚಿವರಿಗೆ ಕೊಟ್ಟಿದ್ದಕ್ಕಾಗಿ ಅದನ್ನ ನಂತರ ಬಿಟ್ಟಿದ್ದಾರೆ. ಮತ್ತು ಬೇರೆ ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯರು ಅಸಮಾಧಾನ ಇಲ್ಲ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನಾನು 5 ಸಲ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಮತ್ತು ನಾವೆಲ್ಲರೂ 139 ಶಾಸಕರೆಲ್ಲ ಒಂದು ಗಟ್ಟಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಹೇಳೋದು ಸರಳದ ಸಹಜದ. ಯಾಕೆಂದರೆ DK ಅವರು ಇದರಲ್ಲೇ ವಿನಿಂಗ್ ಪಾಯಿಂಟ್ದಾಗ ಬಂದಿತ್ತಿದ್ದಾರೆ. ಆದರೆ ಸ್ಫೋಟ ಆಗ್ತಾ ಇದೆಯಲ್ಲ, ಭಿನ್ನಾಭಿಪ್ರಾಯ ಭಿನ್ನ ಮಾತು ಇದು ಇರುವುದನ ಇಲ್ಲಂತಲ್ಲ. ಆದರೆ ಇಲ್ಲಿಗೆ ಮುಗಿತದನ, ಇನ್ನು ಮುಂದುವರಿತದನ. ಯಾಕಂದರೆ ಪ್ರತಿಯೊಂದು ಸೀಟಿಗೆ ಇಬ್ಬಿಬ್ಬರು ಕಾಂಪಿಟೇಟರ್ ಇದ್ದರು. ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪಟ್ಟಣವರಂತೆ ಪೂರ್ತಿಯಾಗಿ ಅಸಮಾಧಾನಗೊಂಡಿದ್ದಾರೆ. ಹೋಗ್ರಿ ಸ್ವಾಭಿಮಾನ ಬಿಟ್ಟು ನಾವೇನು ಮಾಡೋಣ, ಮಂತ್ರಿಗಿರಿ ದೊಡ್ಡದಲ್ಲ ಅನ್ನೋಷ್ಟ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಅವರು ಪಕ್ಕಾ ಸಿದ್ದರಾಮಯ್ಯನವರು ಫಾಲೋವರ್ಸ್. ನಿಜವಾಗಿ ಅವ್ರು ಕೊಡಬೇಕಾಗಿತ್ತು, ಅದ್ರಲ್ಲಿ ಎರಡು ಮಾತಿಲ್ಲ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಕೊಡಲಾರದ್ರ ಬಗ್ಗೆ ಜನ ಹಂಗೆ ಮಾತಾಡ್ತಾರೆ. ಅಲ್ಲಿ ಅವ್ರ ಊರಾಗ ಮಾತಾಡ್ತಿರ್ಬೋದು ಅವ್ರ ಕ್ಷೇತ್ರದಲ್ಲ. ಆದರೆ ಪಟ್ಟಣವ್ರು ಕೊಡಬೇಕಾಗಿತ್ತು. ಪಟ್ಟಣವ್ರಿಗೆ ಎಣ್ಣೆ ಆಗ್ಯದಪ್ಪ ಅನ್ನುವಂಥ ಮಾತು. ಹೆಂಗೆ ಸೀನಿಯರ್ ಮೋಸ್ಟ್ ಇನ್ ದ ಕಾಂಗ್ರೆಸ್ ಬೆಳಗಾವಿ ಜಿಲ್ಲೆ. ಹಂಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಬೇರೆ ಬೇರೆ ಕಡೆ ತಮಗೆ ಬೇಕಾದಂತ ತೊಗೊಂಡಿದ್ದಾರೆ, ತಮ್ಮಗೇನೋ ಮಾಡಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಬೇಕಾದ್ರೆ ಹಾಕ್ಕೊಂಡಿದ್ದಾರೆ. ಹಾಗೆ ಹೀಗೆ ಚರ್ಚೆ ಅಂತ ಜೋರು ನಡೀತದೆ ಮತ್ತು ವಿರೋಧಗಳು ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಈಗಾಗಲೇ ರಾಜೀನಾಮೆ ಕೊಟ್ಟವರು ಏನಪ್ಪ ಅಂದರೆ ಯಶವಂತರಾಯ ಗೌಡ ಇಂಡಿ ಶಾಸಕರು ಮತ್ತು ಅವರು ರಾಜೀನಾಮೆ ಕೊಡ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ. ಗೋಪಾಲಕೃಷ್ಣ ಬೇಳೂರು ಅವರು ಸಾಗರದವರು, BK ಸಂಗಮೇಶ್ ಭದ್ರಾವತಿ ಅವರು, ಇವರೆಲ್ಲ ಈಗಾಗಲೇ ನಾವು